ಅತ್ಯಂತ ವಿನಮ್ರನಾಗಿ ಎರಡು ಪದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಂಥ ವಿಶ್ವವಿಖ್ಯಾತ ಈ ಮೈಸೂರು ನಗರದಲ್ಲಿ ಇಂಥ ಇವರು ಕಿಂಗ್ಸ್ ಕೋರ್ಟ್ ಅಂತ ಹೋಟ್ಲಲ್ಲಿ ನಿಮ್ಮೆದುರು ಮಾತಾಡೋದಕ್ಕೆ ಕಾರಣ, ಬೆಂಗಳೂರು ವಿಧಾನಮಂಡಲದಲ್ಲಿ ನಾನು ದಂಡನಾಯಕರಾಗಿ ಅಲ್ಲಿನ ವಿಧಾನಮಂಡಲ ಅಧಿಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿ ಸ್ವಲ್ಪ ಯಶಸ್ವಿ ನಿಮ್ಮಿಂದ ನನಗೆ ಅಲ್ಲಿ ಬೆಳಕಾಗಿರೋದು. ನಾನು ವಿಧಾನಸೌಧದಲ್ಲಿ ಇಲ್ಲೆಲ್ಲ ಇಡೀ ರಾಜ್ಯ ದೇಶ ಎಲ್ಲ ಓಡಾಡ್ತಾ ಇದ್ದೀನಿ. ಅದಕ್ಕೆ ಮೂಲತಃ ತಮ್ಮ ಮಾಧ್ಯಮ ವರದಿಗಾರರು, ನಾನು ಏನೇನು ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಮೊದಲು ನಿಮ್ಮ ಮೆಚ್ಚುಗೆಯಾಗಿ ನಂತರ ಅಲ್ಲಿನ ಅಧಿಕಾರಿಗಳಿಗೆ ರಾಜ್ಯ ಮಟ್ಟಕ್ಕೆ ಎಲ್ಲ ಪರಿಚಯ ಆಗದೆ. ಆದ್ದರಿಂದ ಈಗ ಈ ದೇಶದ ಎಲ್ಲ ಬುದ್ಧಿಜೀವಿಗಳು ನಿಮ್ಮನ್ನು ಸೇರಿದಂತೆ, ಮಾಧ್ಯಮದವರು ಸೇರಿದಂತೆ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಈ ಮೂರೇ ಅಂಗಗಳು ಈ ದೇಶಕ್ಕೆ ಅಂತ ನಿಮ್ಮನ್ನು ಸೇರಿ ನಾನು ಮಾತಾಡೋಕ್ಕೆ ಧೈರ್ಯವಾಗಿ ಇಷ್ಟಪಡ್ತೀನಿ. ನನ್ನ ಅಲ್ಪ ಸ್ವಲ್ಪ ತಿಳುವಳಿಕೆಯಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಷ್ಟೇ ಪ್ರಮುಖವಾದ ಅಂಗ ತಾವುಗಳು ಮಾಧ್ಯಮದವರು ಅಂತ ನಾನು ಅತ್ಯಂತ ವಿನಮ್ರನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅಂಗಗಳಲ್ಲಿ ಪ್ರಮುಖವಾದ ಅಂಗಗಳು ತಾವು ಸಹ ಇದ್ದೀರಾ. ಈ ದಿನ ನನ್ನ ಮನವಿ ಅತ್ಯಂತ ಗೌರವದ ವಂದನೆಗಳನ್ನು ತಿಳಿಸ್ತೀನಿ. ಈಗ ಈ ದಿನದ ಪತ್ರಿಕಾ ವಿಷಯ ಈಗ ಎಲ್ಲ ತಮ್ಮ ಮುಂದೆ ಇದೆ. ಈಗ ಅವೈಜ್ಞಾನಿಕ ಸ್ವರೂಪದ ಜಾತಿ ಗಣತಿ ವರದಿ ಅಂಗೀಕಾರಾರ್ಹವಲ್ಲ ಅನ್ನೋದು ಮೂಲ ಪ್ರಶ್ನೆಯಾಗಿದೆ. ಸುಮಾರು 10-15 ವರ್ಷಗಳ ಹಿಂದೆ ಈ ವರದಿಯನ್ನು ಈಗಾಗಲೇ ನನ್ನ ಹಿರಿಯ ಸ್ನೇಹಿತರು ಹೊರಗಡೆ ಮಾತಾಡಿದ್ದಾರೆ. ಇಲ್ಲಿ ಈ ವರದಿ ಏನಕ್ಕೆ ಬೇಕಾಗಿತ್ತು, ವರದಿ ಏನಕ್ಕೆ ಬೇಕಾಗಿತ್ತು, ಯಾಕೆ ಬೇಕು, ಏನಕ್ಕೆ ಬೇಕಾಗಿತ್ತು ಮತ್ತು ಯಾಕೆ ಬೇಕು, ಇವು ಎರಡು ಇಲ್ಲಿ ಹೊರಗಡೆ ಮಾತಾಡಿದ್ದಾರೆ. ನನ್ನ ಸ್ವಲ್ಪ ತಿಳುವಳಿಕೆಯಲ್ಲಿ ನಿಮ್ಮ ಮುಂದೆ ಇದನ್ನು ಮಂಡಿಸ್ತಾ ಇದ್ದೀನಿ. ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಜಾತಿಗಳ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಗುರುತಿಸಿ ದಾಖಲಿಸಿ ವರದಿಯನ್ನು ಸಲ್ಲಿಸಲು 2015ರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಸಮಿತಿಯನ್ನು ನೇಮಿಸಿತ್ತು. ಕಾಂತರಾಜು ಆಯೋಗದವರು ಮನೆ ಮನೆಗೆ ತೆರಳಿ ವೈಜ್ಞಾನಿಕವಾದ ರೀತಿಯಲ್ಲಿ ಗಣತಿಯನ್ನು ಮಾಡದೆ ಅವೈಜ್ಞಾನಿಕವಾದ ರೀತಿಯಲ್ಲಿ 2018ರಲ್ಲಿ ಒಂದು ಕರಡು ವರದಿಯನ್ನು ಸಿದ್ಧಪಡಿಸಿತು. ಮುಂದೆ ಜಯಪ್ರಕಾಶ್ ಹೆಗ್ಗಡೆಯವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಾಗ ಆ ವರದಿಯನ್ನು ಪೂರ್ಣಗೊಳಿಸಿ 2024ರಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ತಾವು ಕೇಳಿದ್ದು ಭಾಳ ಒಳ್ಳೆಯದಾಯಿತು. ಈಗ ನಿಮ್ಮ ಮುಂದೆನೇ ಇದೆ, ಅದನ್ನು ತಾವು ನೋಡ್ಕೊಳ್ಳಿ. ನಿಮ್ಮ ಪ್ರಶ್ನೆಗಳಿಗೆ ನನ್ನ ತಿಳುವಳಿಕೆ ಸ್ವಲ್ಪ ತಿಳುವಳಿಕೆಯಲ್ಲಿ ಉತ್ತರ ಕೊಡ್ತೀನಿ. ಉತ್ತರ ಕೊಡುವ ಮುನ್ನ ಇಲ್ಲಿ 9 ಇಲ್ಲಿ 15-20 ಜನ ತಾವೆಲ್ಲ ಸೇರಿದ್ದೀರಾ. ಈ ಥರ ವರದಿ ಮಾಡಬೇಕಾದ್ರೆ ನಮ್ಮನೆಗೆ ವರದಿ ಏನು ಅನ್ನೋದು ಗೊತ್ತಿಲ್ಲ ಇದುವರೆಗೂ. ನಾನು ಒಬ್ಬ ಕೇಂದ್ರ ಸರ್ಕಾರ ಜಾಗದಲ್ಲಿ ಇದ್ದರೂ ಕೂಡ ಆ ವರದಿ ಬಂದಿದ್ದಾರಾ, ಏನಕ್ಕೆ ಮಾಡ್ತಾವ್ರೆ, ಯಾವ ರೀತಿ ಮಾಡ್ತಾವ್ರೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಲಿ ತಾವುಗಳು ಕುಂತಿದ್ದೀರಾ, ಇವಾಗ ನಿಮ್ಮ ಮುಖಾಂತರನೇ ಬರಲಿ. ನನಗೆ ಒಬ್ಬರ ಮನೆಗೂ ಒಂದು ಈ ವರದಿ ಬಗ್ಗೆ ತಿಳುವಳಿಕೆ ಇಲ್ಲ. ಅವರ 4 ಗೋಡೆ ಮುಂದೆ ವರದಿ ನಮ್ಮನೆಗೆ ಬಂದಿದ್ದಾರೆ, ವರದಿ ಮಾಡಿದ್ದಾರೆ, ನಮಗೆ ಸ್ಪಷ್ಟತೆ ಇದೆ. ಸರಿ, ಅವ್ರಿಗೆ ಬಂದವ್ರು ಸಂತೋಷ. ವರದಿ ವಿರೋಧ ಮಾಡ್ತಿರೋದು 2 ಸಮುದಾಯ, ಒಂದು ಒಕ್ಕಲಿಗ ಸಮುದಾಯ, ಒಂದು ಲಿಂಗಾಯತ ಸಮುದಾಯ. ನಮಗಂತೂ ಸ್ಪಷ್ಟತೆ ಇದೆ, ವರದಿ ಬಂದಿದೆ, ವರದಿ ಮನೆ ಬಂದು ಸಮೀಕ್ಷೆ ಮಾಡಿದ್ದಾರೆ. ನಾವು ಅವಾಗಲೂ ಕೂಡ ವರದಿ ಮಾಡಿದ್ದೀವಿ. ನಾವು ವರದಿ ಕೊಡುವಾಗಲೂ ದಯಮಾಡಿ ಕ್ಷಮಿಸಬೇಕು. ಮನೆಗೂ ಬಂದವ್ರು ಅಂತ ಹೇಳ್ಬೇಡಿ, ನಿಮ್ಮ ಮನೆಗೆ ಬಂದವ್ರೆ. ಇಲ್ಲಿ 2 ಜನ ಮನೆಗೆ ಬಂದವ್ರು ಹಾಗಾಗಿ ಬಂದ್ಬಿಡ್ರಿ. ಅವೈಜ್ಞಾನಿಕ ಅಂತಂದರೆ ಈಗ ಸರ್ಕಾರ ನೇಮಿಸಿರೋದು ಒಬ್ಬ ಪ್ರಜ್ಞಾವಂತ ಕಾಂತರಾಜು ಅನ್ನೋ ಒಬ್ಬ ಪ್ರಜ್ಞಾವಂತರನ್ನು ಅಧ್ಯಕ್ಷರು ಮಾಡಿ ವರದಿ ಕೇಳಿದ್ರು. ಯಾವ್ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಯಾವ್ಯಾವ ಜಾತಿಗೆ ಸರ್ಕಾರದಿಂದ ಯಾವ ರೀತಿ ನಿಯಮಗಳು ಜಾರಿಯಾಗೋಕ್ಕೆ ಆದೇಶ ಮಾಡೋದಕ್ಕೆ ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿ ಇರ್ತದೆ. ಅಲ್ಲಲ್ಲ, ಈಗ ಸಂಬಂಧಪಟ್ಟ ಸಚಿವರೇ ಇವತ್ತಿನ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ವರದಿ ಸರಿ ಇಲ್ಲ ಅಂತ. ನಮ್ಮ ಗ್ರಾಮಾಂತರ ಭಾಷೆಯಲ್ಲಿ ನಿಮ್ಮ ಗಮನಕ್ಕೆ ಈ ಸಮಯದ ತರೋದೇ ಆದರೆ, ಈಗ ನಮ್ಮೂರು, ನಮ್ಮದು ಯಲಂಗದ ಹತ್ರ ಹೆಸರುಘಟ್ಟ ಹೋಬಳಿ ಮತ್ಕೂರು. ನಮ್ಮೂರಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ, ಎಲ್ಲ ವರ್ಗದ ಜನ. ಮುಸ್ಲಿಮ್ಸ್ ಇದ್ದಾರೆ, ಒಕ್ಕಲಿಗರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಿದ್ದಾರೆ. ಒಂದು ಮನೆಗೂ ಅವ್ರಿಗೆ ಬಂದು ವರದಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿಲ್ಲ. ಎಲ್ಲೋ 4 ಗೋಡೆ ಮುಂದೆ AC ರೂಮಲ್ಲಿ ಕೂತ್ಕೊಂಡು ತಯಾರು ಮಾಡಿರೋ ವರದಿ ಅಂತ ನಾನು ಹೇಳ್ತೀನಿ.
ಅವಾಗಿನ ಪಾಪ್ಯುಲೇಷನ್ ಪ್ರಕಾರ ನೋಡಿ ಸರ್, ಈಗ ನಮ್ಮ ಒಂದು ಊರಲ್ಲಿ ಒಕ್ಕಲಿಗರು ಎಷ್ಟು ಜನ ಇದ್ದಾರೆ, ಅವರು ಫೈನಾನ್ಷಿಯಲಿ ಯಾವ ರೀತಿ ಇದ್ದಾರೆ, ಲಿಂಗಾಯತರು ಎಷ್ಟು ಜನ ಇದ್ದಾರೆ, ಫೈನಾನ್ಷಿಯಲಿ ಯಾವ ರೀತಿ ಇದ್ದಾರೆ, ಎಷ್ಟು ಡಿಸಬಿಲಿಟಿ ಆಗಿದ್ದಾರೆ, ಈ ರೀತಿ ವರದಿ ಮಾಡಬೇಕಾಗಿತ್ತು. ಇಲ್ಲ ನೋ ಅಲ್ಲಲ್ಲ, ನನ್ನ ಹತ್ರ ಇದೆ ಅನ್ನೋದಕ್ಕಿಂತ ಕೆಲವಾರು ವಿಷಯ ನಾನು ಹೇಳಬೇಕು, ಕೆಲವಾರು ವಿಷಯ ಹೇಳ್ಬಾರ್ದು. ಅಲ್ಲ, ಸಾರ್ವಜನಿಕವಾಗಿ ಇನ್ನೊಂದು ಚರ್ಚೆಗೆ ಬಿಟ್ಟಿಲ್ಲ. ಸಚಿವರುಗಳ ಕೈ ಕೊಟ್ಟಾರ ಓದಿ ಹೇಳಿಯಪ್ಪ ನೀವು ಅಂತ ಹೇಳಿ, ಅದಿನ್ನೂ ಅದು ಸಾರ್ವಜನಿಕವಾಗಿ ಬರಬೇಕು, ಅದು ಸರಿಯೋ ತಪ್ಪ ನೋಡ್ಬೇಕು. ಆಗ್ಲೇ ವಿರೋಧ ಮಾಡಿದ್ರೆ ವರದಿಲಿ ಏನಿದೆ ಅಂತಲೇ ಗೊತ್ತಿಲ್ಲ. ಈಗ 16 ಜನ, ಈಗ ಒಂದು 150 ಜನ ಒಂದು ಹಳ್ಳಿಯಲ್ಲಿ ಇರ್ತಾರೆ, ಒಂದು ವರ್ಗದವರು. ಆ ವರ್ಗದಲ್ಲಿ ವಿಂಗಡಿಸಬೇಕು. ಫೈನಾನ್ಷಿಯಲಿ ಎಷ್ಟು ಡಿಸಬಿಲಿಟಿ ಆಗಿದ್ದಾರೆ, ಆರ್ಥಿಕವಾಗಿ ಎಷ್ಟು ಚೆನ್ನಾಗಿ ಯಾವ ರೀತಿ ಇದ್ದಾರೆ, ಅವರ ಸ್ಥಿತಿಗತಿ ಏನು, ಅದರಲ್ಲಿ ಡಿಸೈಡ್ ಮಾಡಬೇಕು ಅಂತ ನನ್ನ ಭಾವನೆ. ನಿಮ್ಮ ಮುಂದೆ ಹೇಳೋದು. ನೀವು ಎಲ್ಲ ಹೇಳ್ತೀರ, ನೀವೆಲ್ಲವೂ ಅಲ್ಲಿ ಮಾಡಿದೀವಿ ಅಂತ ಅವ್ರು ಹೇಳ್ತಾರೆ. ಇಲ್ಲ ಮಾಡಿಲ್ಲ, ಎಷ್ಟೊಂದು ಸೋರಿಕೆ ಆಗಿದೆ. 50 ಪ್ರಶ್ನೆ ಇಟ್ಟಿದ್ದಾರೆ ಸರ್, ಅಲ್ಲಿ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ.